ಹಿಂದೆ ನಿಸಾರ್ ಅಹಮದ್ ಅವರನ್ನ ಕರೆದಂಥ ಸಂದರ್ಭದಲ್ಲಿ ನೀವು ಯಾರೂ ಕೂಡ ಯಾಕೆ ವಿರೋಧ ಮಾಡಿರಲಿಲ್ಲ? ಕಾಂಗ್ರೆಸ್ನ ಕೆಲ ನಾಯಕರು ಕೇಳ್ತಿರುವಂಥ ಪ್ರಶ್ನೆ ನೋಡಿ. ಒಂದು ಸಂಗತಿನ ನೀವು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು. ನಿಸಾರ್ ಅಹಮದ್ ಅವರೇ ಅವರೆಂದೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಬೇರೆಯವರು ಅಂತ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರು ಬೆಳೆದು ಬಂದಿರುವಂಥ ರೀತಿ, ಅವರು ಕನ್ನಡದಲ್ಲಿ ಬರೆದಿರುವಂಥ ಆ ಕವಿತೆಗಳು, ಅದಕ್ಕೆ ಅವ್ರನ್ನ ನಿತ್ಯೋತ್ಸವ ಕವಿ ಅನ್ನೋದು. ಅವರೆಂದೂ ಕೂಡ ಈ ಬೇರೆದನ್ನು ಅಂಟಿಸ್ಕೊಂಡು ಮಾತಾಡುವಂಥದ್ದು ಅಥವಾ ಯಾವುದೋ ಒಂದು ಮೈಕ್ ಸಿಕ್ತು ಅಂತ ಏನೇನೋ ಮಾತಾಡಿರುವಂಥದ್ದು ಖಂಡಿತವಾಗ್ಲೂ ಇಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ವಾದ ವಿವಾದ ಎದ್ದಿದೆ. ದಸರಾ ಅಂತಕ್ಕಂಥದ್ದು ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ. ಹಿಂದೆ ನಿಸಾರ್ ಅಹಮದ್ ಅವ್ರದ್ದಾಗಾಯ್ತಾ, ಅವ್ರಿಗೆ ಯಾಕೆ ಈ ಹೋಲಿಕೆ ಮಾಡ್ತಾರೆ? 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಮಹಿಳೆ ಸಿಕ್ಕಿಲ್ವ? ಬೇರೆ ಬಿಜೆಪಿ ಬಹುಶಃ ಬೇರೆ ಏನು ಇಶ್ಯೂಸ್ ಇಲ್ಲ. ಆಚರಣೆಗಳನ್ನು ಅವ್ರು ಒಪ್ಕೊಂಡು ಮಾಡೋದಾದ್ರೆ ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ದಸರಾ ಯಾವ ಜಾತಿಗೆ ಯಾವ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ. ಬಾನು ಮುಸ್ತಾಕ್ ಬೂಕರ್ ಪ್ರಶಸ್ತಿ ಪಡೆಯುವ ಮೂಲಕ ಕನ್ನಡದ ಕಂಪನ ಜಗತ್ತಿನುದ್ದಕ್ಕೂ ಪಸರಿಸಿದ ಸಾಹಿತಿ. ಸದ್ಯ ಈ ಬಾನು ಮುಸ್ತಾಕ್ ದಸರಾ ವಿಚಾರಕ್ಕೆ ರಾಜಕೀಯ ಚರ್ಚೆಯ ಕಥಾವಸ್ತುವಾಗಿದ್ದಾರೆ. ಹೌದು, ಧಾರ್ಮಿಕ ಆಚರಣೆ ಕಾರಣ ಮುಂದಿಟ್ಕೊಂಡಿರೋ ಬಿಜೆಪಿ ಬಾನು ಮುಸ್ತಾಕ್ರ ಉದ್ಘಾಟನೆಯನ್ನ ವಿರೋಧ ಮಾಡ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾವು ಅವರ ಸಾಧನೆ ನೋಡಿ ಕರೆದಿದ್ದೀವಿ ಅಂತಿದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಎಲ್ಲ ಆಚಾರ ವಿಚಾರಗಳನ್ನು ಒಪ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನು ನಾವು ಒಪ್ಕೊಳ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ಕೂಡ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್. ಇದು ದಸರಾ ಅಂತಕ್ಕಂಥದ್ದು ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ. ಇದು ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ಈ ಪದ್ಧತಿ ಬಂದಿರತಕ್ಕಂಥದ್ದು. ಹಿಂದೆ ನಿಸಾರ್ ಅಹಮದ್ ಅವ್ರದ್ದಾಗಾಯ್ತಾ ಕರೆದಿದ್ರು. ಬಾನು ಮುಸ್ತಾಕ್ ಏನೋ ಅದನ್ನು ಅವರು ಮುಸ್ಲಿಂ ಹೆಣ್ಮಗಳು ಅಂತೇಳಿ ನಾವು ಕರೆದಿದ್ವಿ. ಬೂಕರ್ ಪ್ರಶಸ್ತಿ ಸಿಕ್ಕಿದೆ, ವಿಜೇತರಿದ್ದಾರೆ, ನಮ್ಮ ನೋಡಿದ್ದಾರೆ. ಅವ್ರಿಗೆ ಕರೆದಿರುವಂಥ ತಪ್ಪಾದು. ನೀವೆಲ್ಲವನ್ನು ಒಯ್ದು ಈಗ ಎಷ್ಟೋ ಸಲ ನಮ್ಮ ದರ್ಗಾದಾಗಳು ನಮ್ಮ ಕರೀತಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂದೂ ಮಹಿಳೆಯರು ಸಿಕ್ಕಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಈ ಮಾತಿಗೆ ಕೆರಳಿದ ಸಚಿವ ಎಂಬಿ ಪಾಟೀಲ್ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸಾಲುಗಳನ್ನ ಉಲ್ಲೇಖಿಸಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಹಿಂದೂಗಳಿದ್ದಾರೆ. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಮಹಿಳೆ ಸಿಕ್ಕಿಲ್ವ ಇವ್ರಿಗೆ? ಇವ್ರು ಯಾರಿಗೆ ಸಿಎಂ? ಅಲ್ಪಸಂಖ್ಯಾತರ ಸಿಎಂ ಇವರು. ರಾಷ್ಟ್ರಕವಿ ಕುವೆಂಪು ಅವರು ಹೇಳಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯೆ ಆಯ್ತು ಸಹ ಒಂದು ಎಲ್ಲವನ್ನು ಒಯ್ದಲ್ಲಿ ಹಸ್ತಿರಲ್ಲ. ಅದಲ್ಲ ಬೇರೆ ಬಿಜೆಪಿ ಬಹುಶಃ ಬೇರೆ ಏನು ಇಶ್ಯೂಸ್ ಇಲ್ಲ ಕಾಣ್ತದೆ. ನೂರಾರು ಜ್ವಲಂತ ಸಮಸ್ಯೆಗಳಿದಾವೆ. ಇಲ್ಲಿ ನಮ್ಮ ಟ್ಯಾಂಕ್ಸ್ ಡೆವಲ್ಯೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ ನಮಗೆ. ಈಗ 2ನೇ ಏರ್ಪೋರ್ಟ್ ಇದ್ದದೆ ನಮ್ದು, ಹೋಗಲ್ಲಿ ಮಾತಾಡ್ಲಿ. ಇಷ್ಟೇ ಅಲ್ಲ, 3 ದಿನಗಳ ಹಿಂದೆ ಮಾತನಾಡಿದ್ದ ಗೃಹ ಸಚಿವ ಪರಮೇಶ್ವರ್ ಕೆಎಸ್ ನಿಸಾರ್ ಅಹಮದ್ ಅವರು ಉದ್ಘಾಟಿಸಿದ್ದನ್ನ ನೆನಪಿಸಿ ಬಿಜೆಪಿಗೆ ಕುಟುಕಿದ್ರು. ಈ ಹೇಳಿಕೆಗೆ ತಿರುಗೇಟು ಕೊಟ್ಟ ಅಶೋಕ್ ಬಾನು ಹಾಗೂ ನಿಸಾರ್ ಅಹಮದ್ ಹೋಲಿಕೆ ಸಲ್ಲದು ಎಂದಿದ್ದಾರೆ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ನಮ್ಮ ಈ ರಾಜ್ಯಕ್ಕೆ, ನಮ್ಮ ಸಂಸ್ಥಾನಕ್ಕೆ ದಿವಾನರಾಗಿದ್ದವರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಅವ್ರು ಯಾವತ್ತೂ ಕೂಡ ಯಾವುದೇ ಧರ್ಮದ ವಿರುದ್ಧವಾಗಿ ಎಂದೂ ಮಾತಾಡಿಲ್ಲ. ಅವರು ಕನ್ನಡ, ನುಡಿ ಕನ್ನಡ, ಜೀವನನೇ ಕನ್ನಡ. ಅವ್ರಿಗೆ ಯಾಕೆ ಈ ಹೋಲಿಕೆ ಮಾಡ್ತೀರಾ? ಧಾರ್ಮಿಕ ಆಚರಣೆಗಳನ್ನ ಒಪ್ಪಿ ದಸರಾ ಉದ್ಘಾಟಿಸುವುದಾದ್ರೆ ವಿರೋಧವಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮತ್ತೊಂದು ಕಡೆ ದಸರಾ ಧಾರ್ಮಿಕ ಹಬ್ಬವೇ ಅಲ್ಲ ಅಂತಿದ್ದಾರೆ ಕೈ ಶಾಸಕ ರಿಜ್ವಾನ್ ಹರ್ಷದ್. ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಅವ್ರು ಒಪ್ಕೊಂಡು ಮಾಡೋದಾದ್ರೆ ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಈ ಧಾರ್ಮಿಕ ನಂಬಿಕೆಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿ ಅವ್ರು ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಅದನ್ನು ಮಾಡಲಿ. ದಸರಾ ಹಬ್ಬ ಅಂದರೆ ಏನು? ಒಂದು ನಾಡ ಹಬ್ಬ. ದಸರಾ ಒಂದು ಜಾತಿ, ನಾನು ಮೈಸೂರು, ನನ್ನ ಮನೆಯಲ್ಲಿ 10 ದಿವಸದ ಹಬ್ಬ. ದಸರಾ ಯಾವ ಜಾತಿಗೆ ಯಾವ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ. ಬಿಜೆಪಿ ನಾಯಕರು ಹೀಗೆ ವಿರೋಧ ವ್ಯಕ್ತಪಡಿಸಿದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನನ್ನ ಯಾವ ತಕರಾರು ಇಲ್ಲ ಎಂದಿದ್ದಾರೆ. ಯಾರು ತಾಯಿಯ ಒಂದು ಉತ್ಸವವನ್ನು ಮುಂದೆ ಒಂದು ದೊಡ್ಡ ಮಟ್ಟದ ಸಂದೇಶ ಕೊಡಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ನನ್ನ ತಕರಾರೇನಿಲ್ಲ. ದಸರಾ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಮೈಸೂರು ಜಿಲ್ಲಾಡಳಿತವು ಉದ್ಘಾಟಕರಿಗೆ ಅಧಿಕೃತ ಆಹ್ವಾನ ಕೊಡಲು ಸಿದ್ಧತೆ ನಡೆಸಿದೆ. ಈ ಮಧ್ಯೆ ಬಿಜೆಪಿ ನಾಯಕರು ತಮ್ಮ ವಿರೋಧವನ್ನ ಮುಂದುವರಿಸಿದ್ದಾರೆ. ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.